ತುಂಬ ಸುಲಭವಾಗಿ ಆರೋಗ್ಯಕರವಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಸೈಡ್ ಡಿಶ್ ಕೂಡ ಹೌದು. ಈಸಿಯಾಗಿ ಮಾಡ್ಬೋದು. ಈ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಡ್ತಾ ಇದ್ದರೆ ತಿನ್ನೋರ್ಗಂತೂ ಏನು ಖುಷಿಯಿಂದ ಹೇಳ್ತೀರಾ. ಈಸಿಯಾಗಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟ್ರೆಂಡಿಂಗಲ್ಲಿ ಇರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಇವನ್ ಎಲ್ಲ ಫಂಕ್ಷನ್ಸ್ಗಳಲ್ಲೂ ಕೂಡ ಈ ಒಂದು ರೆಸಿಪಿ ಇದ್ದೇ ಇರುತ್ತೆ. ಸೊ ಆ ರೆಸಿಪಿಯನ್ನು ಮನೆಯಲ್ಲಿನೇ ಯಾಕೆ ಟ್ರೈ ಮಾಡಬಾರ್ದು, ಬನ್ನಿ ಟ್ರೈ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಎನಿ ಇಂಗ್ರೀಡಿಯೆಂಟ್ಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಸೂಪರಾಗಿರೋ ಅಂಥದ್ದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಬಾಯಿಗೆ ತುಂಬ ಹಿತವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಈ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಚಿಕ್ಕ ಸೈಜಿಂದು ಒಂದು ಸೌತೆಕಾಯಿಯನ್ನು ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿರುವಂಥ ಒಂದು ಹುಳಿ ಟೊಮ್ಯಾಟೊ, ಈರುಳ್ಳಿ ಅದು ಕೂಡ ಚಿಕ್ಕ ಸೈಜಿಂದ ತೊಗೊಂಡಿದ್ದೀನಿ, ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರೋಸ್ ಪೆಟಲ್ಸು. ಇದು ಆಪ್ಷನಲ್ಲು, ಬೇಕಂದರೆ ಹಾಕೊಳ್ಬೋದು, ಇಲ್ಲಾಂದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಬೋದು. ರುಚಿಗೆ ಉಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ಸಕ್ಕರೆ, ಚಾಟ್ ಮಸಾಲ. ನಾನಿಲ್ಲಿ ಸಂಜೆ ಸ್ನ್ಯಾಕ್ಸನ್ನು ಮಾಡ್ತಾ ಇರೋದ್ರಿಂದ ಬೆಳಗ್ಗೆನೇ ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೆ. ನೆನೆಸ್ಬಿಟ್ಟು ಒಂದು ವಿಷಲ್ ಬೇಯಿಸ್ಕೊಂಡಿರೋ ಅಂಥ ಒಣ ಕಡಲೆ ಬೀಜ, ಹಸಿ ಕಡಲೆ ಬೀಜ ಇದೆ ಅಂದರೂ ಕೂಡ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ನಿಂಬೆ ರಸ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಒಂದೊಳ್ಳೆ ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಮಾಡಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು ಸ್ನೇಹಿತರೆ. ನೀವೇ ನೋಡಿದ್ರಿ ಅಲ್ವಾ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರೋ ಅಂಥ ರೆಸಿಪಿ. ರೋಸ್ ಪೆಟಲ್ಸ್ ಹಾಕಿರೋದ್ರಿಂದ ಅದು ಟೇಸ್ಟ್ ಏನು ಡಿಫರ್ ಆಗೋದಿಲ್ಲ ಅಥವಾ ಚೇಂಜ್ ಆಗೋದಿಲ್ಲ. ಬಟ್ ಒಂದು ತುಂಬ ಚೆನ್ನಾಗಿರೋ ಅಂಥ ಒಂದು ಫ್ಲೇವರ್ ಬರ್ತಾ ಇರುತ್ತೆ. ಮನೆಯಲ್ಲೇ ಮಾಡಿರೋ ಅಂಥ ರೋಸ್ ಪೆಟಲ್ಸ್, ಅದು ನನ್ನ ಅಂಗಡಿಯಿಂದ ತೊಗೊಂಡು ಬಂದಿರೋ ಅಂಥದ್ದಲ್ಲ. ಈ ರೀತಿಯಾಗಿ ಒಂದು ರೋಸ್ ಗಿಡ ಇದೆ ಅಂತ ಅಂದರೆ ಸಾಕು, ಪೆಟಲ್ಸನ್ನು ಡ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಂದಾಗ ಸ್ವೀಟ್ಸ್ಗಳಿಗೆ, ಈ ಥರ ಸ್ನ್ಯಾಕ್ಸ್ಗಳಿಗೆ ಹಾಕ್ಕೊಳ್ಬೋದು. ಇವಾಗ ರುಚಿ ಆಗಿರೋ ಅಂಥ ಟ್ರೆಂಡಿಂಗಲ್ಲಿ ಇರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು. ನಾವಿದ್ರಲ್ಲಿ ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಸಿಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಬೇಕಾದರೂ ಹಾಕ್ಕೊಳ್ಬೋದು. ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ಇದನ್ನು ಸ್ನ್ಯಾಕ್ಸಿಗೆ ಅಂತ ಮಾಡಿದ್ದೆ. ಸೈಡ್ ಡಿಶ್ ಆಗಿನೂ ಕೂಡ ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನೀವಿಲ್ಲಿ ಹುಳಿ ಟೊಮ್ಯಾಟೋನ ಸ್ಕಿಪ್ ಮಾಡ್ಬೋದು, ನಿಂಬೆಹಣ್ಣು ಹಾಕಿರ್ತೀವಲ್ವ, ಸೊ ಅದಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.